ಮಧ್ಯ ಕರ್ನಾಟಕದ ಜಲಪಾತ್ರೆಗೆ ಇದೀಗ ಕಂಟಕ ಎದುರಾಗಿದೆಯಾ ಅನ್ನೋ ಪ್ರಶ್ನೆ. ಶತಮಾನ ಕಂಡಿರುವಂತಹ ಜಲಪಾತ್ರೆಗೆ ಎದುರಾಗಿದೆಯಾ ಶಿಥಿಲದ ಭೀತಿ? ಕಾರಣ ಏನು ಅಂತಂದ್ರೆ ಇಲ್ಲಿ ಹಲವು ಕಡೆ ಜಿನುಗುತ್ತಿರುವಂತಹ ನೀರಿನಿಂದ ಸ್ಥಳೀಯರಲ್ಲಿ ಆತಂಕ ಶುರುವಾಗಿದೆ. ಚಿತ್ರದುರ್ಗದ ವಿವಿ ಸಾಗರ ಡ್ಯಾಂನಲ್ಲಿ ಜಿನುಗುತ್ತಿದೆ ನೀರು. ಇನ್ನು ಈ ಒಂದು ಜಿನುಗುತ್ತಿರುವ ನೀರಿನಿಂದ ಬಹುಶಃ ಇಲ್ಲಿನ ಜನರಲ್ಲಿ ಆತಂಕ ಶುರುವಾಗಿದೆ. ಅದರಲ್ಲೂ ಕೂಡ ಈ ಒಂದು ನೀರಿನಿಂದ ಕ್ಯಾನ್ಸರ್ನಂತೆ ಉಲ್ಬಣವಾದ್ರೆ ಹೇಗೆ ಅಂತ ಹೇಳಿ ಪ್ರಶ್ನೆ ಹುಟ್ಟುತ್ತಾ ಇದೆ. ಬಿರುಕು ಬಿಟ್ಟಿದ್ಯಾ ವಾಣಿ ವಿಲಾಸ ಸಾಗರ ಜಲಾಶಯ? ಅಧಿಕಾರಿಗಳ ವಿರುದ್ಧ ಕಸವನಹಳ್ಳಿ ರಮೇಶ್ ಇದೀಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ವಿವಿ ಸಾಗರ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಕಿಡಿಕಾರಿದ್ದಾರೆ. ಇನ್ನು ವಿವಿ ಸಾಗರಕ್ಕೆ ಅದರದೇ ಆದಂತಹ ಒಂದು ಮಹತ್ವ ಇದೆ, ಇತಿಹಾಸ ಇದೆ. ಆದ್ರೆ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಈ ಒಂದು ನೀರಿನಿಂದ ಬಹುಶಃ ರೋಗ ಏನಾದ್ರೂ ಬರ್ಬೋದು ಅಂತ ಹೇಳಿ, ಅದರಲ್ಲೂ ಕೂಡ ಕ್ಯಾನ್ಸರ್ನಂತಹ ಏನಾದ್ರೂ ರೋಗ ಬರಬಹುದಾ ಅಂತ ಹೇಳಿ. ಹಾಗಾಗಿ ಈ ಒಂದು ಡ್ಯಾಂನಲ್ಲಿ ಜಿನುಗುತ್ತಿರುವಂತಹ ನೀರಿನಿಂದ ಇಲ್ಲಿನ ಜನ ಹೆದರ್ಕೊಂಡಿದ್ದಾರೆ. ಈಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಶತಮಾನದ ಜಲಪಾತ್ರೆಗೆ ಶಿಥಿಲದ ಭೀತಿ ಶುರುವಾಗಿದೆ. ಎಲ್ಲವೂ ಕೂಡ ಗಬ್ಬೆದ್ದೋಗಿದೆ. ನೋಡ್ತಾ ಇದೀವಿ ಈ ದೃಶ್ಯಗಳಲ್ಲಿ. ಹಾಗಾಗಿ ಇಲ್ಲಿಂದ ನೀರು ಬೇರೆ ಜಿನುಗ್ತಾ ಇದೆ. ಇದರಿಂದ ಬಹುಶಃ ಯಾವುದೋ ರೋಗ ಮತ್ತೊಂದು ಸೋಂಕು ಬರ್ಬೋದು ಅಂತ ಹೇಳಿ ಇಲ್ಲಿನ ಜನರಲ್ಲಿ ಆತಂಕ ಶುರುವಾಗಿರುವಂಥದ್ದು. ಅದರಲ್ಲೂ ಕೂಡ ಬಹುಶಃ ಕ್ಯಾನ್ಸರ್ನಂತಹ ಒಂದು ರೋಗ ಏನಾದರೂ ಹರಡಬಹುದಾ ಅಂತ ಹೇಳಿ ಇಲ್ಲಿನ ಜನ ಇದೀಗ ಹೆದರ್ಕೊಂಡಿದ್ದಾರೆ. ಹಾಗಾಗಿ ಅಧಿಕಾರಿಗಳ ವಿರುದ್ಧ ಕಸವನಹಳ್ಳಿ ರಮೇಶ್ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿವಿ ಸಾಗರ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಕಿಡಿಕಾರ್ತಿದ್ದಾರೆ. ಈ ಒಂದು ನೀರಿನಿಂದ ಬಹುಶಃ ಸಮಸ್ಯೆ ಆಗಬಹುದು, ಸುತ್ತಮುತ್ತ ಜನರಿಗೆ ರೋಗ ಅಥವಾ ಸೋಂಕುಗಳು ಬರಬಹುದು ಅನ್ನುವಂಥ ಭಯ ಇವಾಗ ಶುರುವಾಗಿರುವಂಥದ್ದು. ಇನ್ನು ವಿವಿ ಸಾಗರ ಇತಿಹಾಸ ನಾವು ನೋಡೋದಾದ್ರೆ 1907ರಲ್ಲಿ ನಿರ್ಮಾಣವಾಗಿರುವಂತಹ ವಾಣಿ ವಿಲಾಸ ಡ್ಯಾಂಗೆ ಆಪತ್ತು ಇದೀಗ ಶುರುವಾಗ್ಬಿಟ್ಟಿದೆ. 1907ರಿಂದ ಇಲ್ಲಿಯವರೆಗೆ 4 ಬಾರಿ ವಾಣಿ ವಿಲಾಸ ಭರ್ತಿಯಾಗಿತ್ತು. 30 TMC ನೀರಿನ ಸಾಮರ್ಥ್ಯ ಹೊಂದಿರುವಂತಹ ಐತಿಹಾಸಿಕ ಡ್ಯಾಮ್ ಇದು. 1933, 2022 ಹಾಗೂ 2023, 2025ರಲ್ಲಿ 2 ಬಾರಿ ಡ್ಯಾಮ್ ಭರ್ತಿಯಾಗಿತ್ತು. ಕುಡಿಯುವ ನೀರು ಹಾಗೂ ನೀರಾವರಿ ಜೀವನಾಡಿ ವಿವಿ ಸಾಗರ ಇದು. ಆದರೆ ಇಷ್ಟೆಲ್ಲ ಇತಿಹಾಸ ಹೊಂದಿರುವಂಥದ್ದು, ಇಷ್ಟೆಲ್ಲ ಮಹತ್ವ ಹೊಂದಿರುವಂತಹ ಡ್ಯಾಮ್ನಿಂದ ಈ ಒಂದು ಬರ್ತಾ ಇರುವಂತಹ ನೀರಿಂದ ಬಹುಶಃ ಇಲ್ಲಿನ ಜನರಲ್ಲಿ ಏನಾದರೂ ಸಮಸ್ಯೆ ಆಗ್ಬೋದಾ, ಏನಾದರೂ ರೋಗ ಸೋಂಕು ಬರ್ಬೋದಾ ಅಂತ ಹೇಳಿ ಈಗ ಭಯ ಶುರುವಾಗಿದೆ. 1907ರಿಂದ ಇಲ್ಲಿಯವರೆಗೆ 4 ಬಾರಿ ವಾಣಿ ವಿಲಾಸ ಭರ್ತಿಯಾಗಿತ್ತು. 30 TMC ನೀರಿನ ಸಾಮರ್ಥ್ಯ ಹೊಂದಿರುವಂತಹ ಐತಿಹಾಸಿಕ ಡ್ಯಾಮ್ ಇದು. 1933, 2022 ಹಾಗೂ 23, 2025ರಲ್ಲಿ 2 ಬಾರಿ ಡ್ಯಾಮ್ ಭರ್ತಿಯಾಗಿತ್ತು. ಕುಡಿಯುವ ನೀರು ಹಾಗೂ ನೀರಾವರಿ ಜೀವನಾಡಿ ವಿವಿ ಸಾಗರ. ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವಂತಹ ವಿವಿ ಜಲಾಶಯ. ಇಷ್ಟೆಲ್ಲ ಇತಿಹಾಸ ಹೊಂದಿರುವಂಥದ್ದು. ಈ ಬಾರಿ ಅಂದರೆ ಕಳೆದ ಬಾರಿಯೂ ಕೂಡ ಈಗಾಗಲೇ ಒಂದು ಸುಮಾರು 2ರಿಂದ 3 ಬಾರಿ ಭರ್ತಿಯಾಗಿತ್ತಂತೆ ಈ ಒಂದು ಡ್ಯಾಮ್. ಆದರೆ ಬಹುಶಃ ಈ ಒಂದು ಡ್ಯಾಮ್ನಲ್ಲಿ ಭರ್ತಿಯಾಗ್ತಾ ಇರುವಂತಹ ನೀರಿನಿಂದ ಅಥವಾ ಶಿಥಿಲ ಅವಸ್ಥೆ ಏನು ಕಾಣ್ತಾ ಇದೆ ಇಲ್ಲಿ, ಈ ಒಂದು ಪರಿಸ್ಥಿತಿಯಿಂದ ಅದರಲ್ಲೂ ಕೂಡ ಈಗ ಈ ಒಂದು ಡ್ಯಾಮ್ನಲ್ಲಿ ನೀರು ಬೇರೆ ಜಿನುಗ್ತಾ ಇದೆ. ಹಾಗಾಗಿ ಬಹುಶಃ ಏನಾದರೂ ಸಮಸ್ಯೆ ಆಗ್ಬೋದು ಅಂತ ಹೇಳಿ ಇಲ್ಲಿನ ಜನ ಈಗ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಮಧ್ಯ ಕರ್ನಾಟಕ ಜಲಪಾತ್ರೆಗೆ ಕರ್ನಾಟಕ ಸರ್ಕಾರ ಡ್ಯಾಮ್ ಸೇಫ್ಟಿ 2026 ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಸಿದರು. ಆದರೆ 120 ವರ್ಷಗಳ ಹಳೆಯ ಇತಿಹಾಸವನ್ನು ಹೊಂದಿರತಕ್ಕಂಥ ವಾಣಿ ವಿಲಾಸ ಸಾಗರ ಜಲಾಶಯ ಅಲ್ಲಲ್ಲೇ ಜಿನುಗ್ತಾ ಇದೆ. ಜಲಾಶಯದ ಪದೇ ಪದೇ ಈ 3 ವರ್ಷಗಳಿಂದ ಸತತವಾಗಿ ತುಂಬಿ ನೀರು ಹರಿತಾ ಇದೆ. ಅದರ ಮಿತಿಯನ್ನು ಮೀರಿ ಹೊರಗಡೆ ತಿಂಗಳಾನುಗಟ್ಟಲೆ ನೀರು ಹರಿತಾ ಇದೆ. ಇಂಥ ಸಂದರ್ಭದಲ್ಲಿ ಅದನ್ನು ಈ ಡ್ಯಾಮ್ ಸೇಫ್ಟಿ 2026 ದೊಡ್ಡ ಸಮ್ಮೇಳನ ಮಾಡಿದ್ದಾಗಿಯೂ ಸಹ ಈ ಡ್ಯಾಮ್ ಸೇಫ್ಟಿ ಬಗ್ಗೆ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಇಲ್ಲಿವರೆಗೂ. ಕರ್ನಾಟಕ ಸರ್ಕಾರ ಡ್ಯಾಮ್ ಸೇಫ್ಟಿ 2026 ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಸಿದರು. ಆದರೆ 120 ವರ್ಷಗಳ ಹಳೆಯ ಇತಿಹಾಸವನ್ನು ಹೊಂದಿರತಕ್ಕಂಥ ವಾಣಿ ವಿಲಾಸ ಸಾಗರ ಜಲಾಶಯ ಅಲ್ಲಲ್ಲೇ ಜಿನುಗ್ತಾ ಇದೆ. ಜಲಾಶಯದ ಪದೇ ಪದೇ ಈ 3 ವರ್ಷಗಳಿಂದ ಸತತವಾಗಿ ತುಂಬಿ ನೀರು ಹರಿತಾ ಇದೆ. ಅದರ ಮಿತಿಯನ್ನು ಮೀರಿ ಹೊರಗಡೆ ತಿಂಗಳಾನುಗಟ್ಟಲೆ ನೀರು ಹರಿತಾ ಇದೆ. ಇಂಥ ಸಂದರ್ಭದಲ್ಲಿ ಅದನ್ನು ಈ ಡ್ಯಾಮ್ ಸೇಫ್ಟಿ 2026 ದೊಡ್ಡ ಸಮ್ಮೇಳನ ಮಾಡಿದ್ದಾಗಿಯೂ ಸಹ ಈ ಡ್ಯಾಮ್ ಸೇಫ್ಟಿ ಬಗ್ಗೆ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಇಲ್ಲಿವರೆಗೂ. ಕರ್ನಾಟಕ ಸರ್ಕಾರ ಡ್ಯಾಮ್ ಪಾತ್ರೆಗೆ ಆಗ್ತಾ ಇರುವಂತಹ ಕಂಟಕ ಅಥವಾ ಸಮಸ್ಯೆ ಇದು ಇಲ್ಲಿ ನೋಡ್ತಾ ಇದೀವಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಈ ಪರಿಸ್ಥಿತಿ ಹಾಳಾಗಿ ಹೋಗಿದೆ ಅಂತಂದ್ರೆ ಇಲ್ಲಿ
ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕಿದ್ರೂ ಕೂಡ ಯಾರು ಏನು ಇಲ್ಲಿ ಬಂದು ಒಂದು ಸ್ವಚ್ಛತಾ ಕಾರ್ಯ ಮಾಡಿಸೋದು ಅಥವಾ ಮತ್ತೊಂದು ಏನು ಕೂಡ ಮಾಡ್ತಾ ಇಲ್ಲ, ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿ ಇಲ್ಲಿನ ಜನ ಇದೀಗ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗೆ ಇಷ್ಟೆಲ್ಲ ಗಬ್ಬೆದ್ದೋಗ್ತಾ ಇದೆ ಅಂತಂದ್ರೆ ಬಹುಶಃ ಇದರಿಂದ ಬೇರೆ ಬೇರೆ ಸೋಂಕು ಬರ್ಬೋದು, ಬೇರೆ ಬೇರೆ ರೋಗಗಳು ಬರ್ಬೋದು. ಅದರಲ್ಲೂ ಕೂಡ ಇದರಿಂದ ನೀರು ಬೇರೆ ಅಲ್ಲಿ ಬರ್ತಾ ಇದೆ. ಹಾಗಾಗಿ ಈ ಒಂದು ನೀರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ ಹೇಳಿ ಇಲ್ಲಿನ ಜನ ಹೆದರ್ಕೊಂಡಿದ್ದಾರೆ, ಈಗ ಭಯಭೀತರಾಗಿದ್ದಾರೆ, ಬೇರೆ ಏನು ರೋಗ ಬರ್ಬೋದು ಅಂತ ಹೇಳಿ. ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಎಲ್ಲವೂ ಕೂಡ ಗಬ್ಬುನಾಥ ಹೊಡಿತಾ ಇದೆ ಅಂತ ಹೇಳಿ. ಹಾಗಾಗಿ ಅದರಲ್ಲೂ ಕೂಡ ಈ ಮಧ್ಯ ಕರ್ನಾಟಕದ ಜಲಪಾತ್ರೆ ಅಂತಂದ್ರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಇತಿಹಾಸ ಇದೆ, ಮಹತ್ವ ಇದೆ, ಹೇಗಾಯ್ತು ಏನಾಯ್ತು ಅಂತ ಹೇಳಿ. ಆದರೆ ಇದೀಗ ಮತ್ತೊಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಶತಮಾನ ಕಂಡಿರುವಂತಹ ಜಲಪಾತ್ರೆಗೆ ಈ ರೀತಿಯಾಗಿರುವಂಥದ್ದು ನಿಜವಾಗ್ಲೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕುರಿತು ಏನಾದರೂ ಕ್ರಮ ತಗೋಬೇಕು ಅಂತ ಹೇಳಿ ಇದೀಗ ಇಲ್ಲಿನ ಸ್ಥಳೀಯರು ಜನ ಎಲ್ಲರೂ ಕೂಡ ಇದನ್ನೇ ಇವಾಗ ಆಗ್ರಹ ಮಾಡ್ತಿದ್ದಾರೆ. ವಿವಿ ಸಾಗರ ಡ್ಯಾಂನಲ್ಲಿ ಶುರುವಾಗಿರುವಂತಹ ಸಮಸ್ಯೆ. ಅದರಲ್ಲೂ ಕೂಡ ವಿವಿ ಸಾಗರ ಅಂತಂದ್ರೆ ಜನಕ್ಕೆ ಒಂದು ರೀತಿಯಾಗಿ ಖುಷಿ, ಅಥವಾ ಆ ಡ್ಯಾಮ್ ತುಂಬ್ತಾ ಇದೆ ಅಂತಂದ್ರೆ ಅಲ್ಲಿ ನೋಡ್ಲಿಕ್ಕೇನೆ ಒಂದು ಸಾವಿರಾರು ಜನ ಬಂದು ನಿಲ್ತಾರೆ ಅಂತ ಒಂದು ಡ್ಯಾಮ್ ಇದು. ಆದರೆ ಇಂಥ ಒಂದು ಇತಿಹಾಸ ಇರುವಂಥದ್ದು, ಇಂಥ ಜನ ಮೆಚ್ಚಿರುವಂಥ ಈ ಒಂದು ಸ್ಥಳ ಈ ರೀತಿಯಾಗಿ ಹಾಳಾಗಿ ಹೋಗಿದೆ ಅಂತಂದ್ರೆ ಮತ್ತೆ ಇಲ್ಲಿರುವಂಥ ಜನ ಏನು ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ.